ಕಮ್ಮಿ ಸೇವ್ ಮಾಡೋದಕ್ಕಿಂತ ಸ್ಕಿಪ್ ಮಾಡಿ ಸೇವ್ ಮಾಡೋದಕ್ಕಿಂತ ದಿನ 1000 ರೂಪೀಸ್ ಮಿನಿಮಮ್ ಸೇವಿಂಗ್ಸ್ ಮಾಡೋದು ಎಷ್ಟೋ ಬೆಟರ್. ಇದು ನಮ್ಮನ್ನು 1 crore ಜನನ ತುಂಬ ಬೇಗ ಮುಟ್ಟೋದಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ. ಏನಿದು ಕಾನ್ಸೆಪ್ಟ್? ಬನ್ನಿ ಇವತ್ತು ನಾವು ವೀಡಿಯೋ ಅದನ್ನೇ ಎಕ್ಸ್ಪ್ಲೇನ್ ಮಾಡೋದು. ನಾನು ನನ್ನ ಸ್ಟ್ರಾಟಜಿ ಹೇಗೆ ಇವತ್ತು ಚೇಂಜ್ ಮಾಡ್ತೀನಿ ಮಿಸ್ಟ್ರಿ ಬಾಕ್ಸ್ ಸ್ಟ್ರಾಟಜಿ ಅನ್ನೋದನ್ನು. ಆಮೇಲೆ ನಿಮಗೆಲ್ಲರಿಗೂ ಗೊತ್ತಿರೋ ಥರ ಇದು ನನ್ನ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿ. ಇವತ್ತು ದಿನ 52. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಸೊ ನಾನು ರೀಸೆಂಟಾಗಿ ಯೋಚನೆ ಮಾಡ್ತಿದ್ದೆ, ಈ ಲಾಸ್ಟ್ 51 ದಿವಸದಲ್ಲಿ ನಾನು ಮಿಸ್ಟ್ರಿ ಬಾಕ್ಸ್ ಸೇವ್ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಬಟ್ ಅದರ ಒಂದು ಚಿಕ್ಕ ಪ್ರಾಬ್ಲಮ್ ನನಗೆ ಅನಿಸ್ದಂಗೆ ಏನು ಅಂದರೆ, ಒಂದೊಂದು ದಿವಸ 500 ಮಾಡ್ತೀನಿ, ಒಂದು ದಿವಸ 400 ಮಾಡ್ತೀನಿ, ಒಂದು ದಿವಸ 1200 ಮಾಡ್ತೀನಿ. ಸೊ 1200 ಮಾಡಿದಾಗ ಚೆನ್ನಾಗಿ ಅನಿಸುತ್ತೆ, ಹೌದು. ಬಟ್ 500-400 ಮಾಡಿದಾಗ ಆಲ್ಮೋಸ್ಟ್ ನನ್ನ ಸೇವಿಂಗ್ಸು 50% ಇಳಿತಿದೆ, ಕರೆಕ್ಟಾ? ಇದು ನೀವು ಒಂದು ಲಾಂಗ್ ಟರ್ಮ್ 3 ವರ್ಷ ಅಂತ ನೋಡಿದ್ರೆ ತುಂಬಾ ಡಿಫ್ರೆನ್ಸ್. ₹1 ಇದ್ದರೆ 50 ಪೈಸೆ, ₹100 ಇದ್ದರೆ ₹50, ಅಷ್ಟು ಲೆವೆಲಿಗೆ ಡ್ರಾಪ್ ಆಗ್ತದೆ. ಇದೇನಾಗುತ್ತೆ, ಖಂಡಿತ ನಮ್ಮನ್ನು ಎಲ್ಲೋ ಒಂದು ಕಡೆ ನಮ್ಮ ಜರ್ನಿಯಿಂದ ಸ್ವಲ್ಪ ದೂರ ತೊಗೊಂಡೋಗ್ತದೆ ಅಲ್ವಾ? ಸೊ ಏನು ನೆಕ್ಸ್ಟ್ ಪ್ಲ್ಯಾನ್ ಏನು, ಹೇಗೆ ಇದನ್ನು ಹತ್ರ ಮಾಡೋದು? ಸೊ ನಾನೊಂದು ಸಿಂಪಲ್ ಟು ಸ್ಟಾರ್ಟ್ ವಿತ್, ಇದು ಹೋಗ್ತಾ ತಿರ್ಗಾ ಚೇಂಜ್ ಆಗ್ಬೋದು. ಏನು ಅಂದ್ಕೊಂಡೆ ಅಂದರೆ, ಸೊ ಇನ್ಮೇಲಿಂದ ನಂದು ಫಿಕ್ಸ್ಡ್ ಮಿನಿಮಮ್ ₹1000 ನಾನು ಮಿಸ್ಟ್ರಿ ಬಾಕ್ಸ್ಗೆ ಹಾಕ್ತೀನಿ. ಅದಕ್ಕೆ ಮೇಲೆ ಅದು ಏನಾಗುತ್ತೆ ಅಂತ ಅದು ಆವತ್ತಿನ ಖರ್ಚು ವೆಚ್ಚನ ನಾನು ಎಕ್ಸ್ಪೆನ್ಸಸ್ಸು ಎಲ್ಲ ನೋಡಿ ಅದ್ರ ಮೇಲೆ ಎಕ್ಸ್ಟ್ರಾ ಹಾಕ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಆಲ್ರೆಡಿ ನನಗೆ ಗೊತ್ತು, ಇವಾಗ ನಾನು ನನ್ನ ಸ್ಯಾಲ್ರಿ ಹೇಳಿದ್ದೀನಿ, ನನ್ನ ಎಕ್ಸ್ಪೆನ್ಸ್ ಹೇಳಿದ್ದೀನಿ, ಮತ್ತು ಮಿಕ್ಕೋದು ಏನು ಸೇವಿಂಗ್ಸು ಅಂತ ಹೇಳಿದ್ದೀನಿ. ಇವಾಗ ರಫಾಗಿ ₹49,000 ಪರ್ ಮಂತ್ ನನಗೆ ಸೇವ್ ಆಗ್ತಿದೆ ಅಲ್ವಾ? ಸೊ ಈ 49,000ಇಂದ ನೀವು ಪರ್ ಡೇ ₹1,000 ಅಂತ ತೊಗೊಂಡ್ರು 31 ಡೇಸ್ ಅ ಮಂತ್ ಇಲ್ಲ 30 ಡೇಸ್ ಅ ಮಂತ್ ಆ್ಯಾವ್ರೇಜ್ ಅಂತ ಇಟ್ಕೊಂಡ್ರೆ 30,000 ಆಯಿತು. ಇನ್ನೂ 19,000 ಉಳಿದಿದೆ. ಆಲ್ರೆಡಿ ನನಗೆ ಮಿಸ್ಲೇನಿಯಸ್ ಅಂತಲೂ ನಾನು ದುಡ್ಡು ಇಟ್ಕೊಂಡಿರ್ತೀನಿ. ಸೊ ಈ 49,000 ನಾನು ಸೇರಿಸ್ಬೋದು ಅಲ್ಲ. ಸೊ ₹1,000 ಸೇರಿಸಿದ್ರೆ ಏನಾಯಿತು, ₹30,000 ಆಯಿತು. ಸೊ ₹1,000 ಮಿನಿಮಮ್ ನಾನು ಮಿಸ್ಟ್ರಿ ಬಾಕ್ಸ್ಗೆ ಹಾಕ್ತೀನಿ. ಅದ್ರ ಮೇಲೆ 100 200 300 ಇಟ್ ಡಿಪೆಂಡ್ಸ್ ಆನ್ ನನ್ನ ಹತ್ರ ಆವತ್ತು ಎಷ್ಟಿದೆ ಅಂತ. ಆ 49,000 ಆಗಲಿ, ಇಲ್ಲ ಬೇರೆ ಎಲ್ಲಾದರೂ ಎಕ್ಸ್ಪೆನ್ಸಸಲ್ಲಿ ಮಿಕ್ಕಿರೋದಾಗಲಿ, ಇಲ್ಲ ಮಿಸ್ಲೇನಿಯಸ್ ಏನಾದರೂ ಮಿಕ್ಕಿದ್ರೆ, ಸೊ ಆ ಬಡ್ಜೆಟಿಂದ ಇನ್ನು ಸ್ವಲ್ಪ ಜಾಸ್ತಿ ಹೋಗುತ್ತೆ. ಸೊ ಇದು ಹೇಗೆ ನಮ್ಮ ಜರ್ನಿನ ಸ್ಪೀಡ್ ಮಾಡುತ್ತೆ? ಒಂದು ತಿಂಗಳು ಅಂತ ಎಕ್ಸಾಂಪಲ್ ತೊಗೊಳ್ಳೋಣ. ಈಗ 1 ತಿಂಗಳಲ್ಲಿ 30 ದಿನ ಇದೆ, ಕರೆಕ್ಟಾ? 30 ದಿನದಲ್ಲಿ ನಾನು 10 ದಿನ ₹500 ಸೇವ್ ಮಾಡೋದು ಏನಾಯಿತು, ಆಲ್ಮೋಸ್ಟ್ ₹5,000 ಆಯಿತು. ಬಟ್ ಅದೇ ಮಿನಿಮಮ್ ನಾನು ₹1,000 ಇಟ್ಟರೆ ಅಟ್ ಎನಿ ಕಾಸ್ಟ್ 30 ದಿನದಲ್ಲಿ 30,000. ಆ 10 ದಿನದಲ್ಲಿ 500 ಡ್ರಾಪ್ ಆದ 5,000 ಇತ್ತಲ್ಲ, ಅದು 10,000. ಅಂದರೆ ಎಕ್ಸಾಕ್ಟ್ ಡಬಲ್ ಇನ್ 10 ಡೇಸ್, ಕರೆಕ್ಟಾ? ಇದೇ ಡಿಫ್ರೆನ್ಸ್. ಇದು 10 ಡೇಸ್ಗೆ 5,000, 20 ಡೇಸ್ಗೆ, 300 ಡೇಸ್ಗೆ, 1000 ಡೇಸ್ಗೆ ತುಂಬಾ ಡಿಫ್ರೆಂಟ್ ಲೆಕ್ಕಾಚಾರ ಬರುತ್ತಲ್ಲ. ಸೊ ಅದಕ್ಕೆ ಈ ಒಂದು ಚೇಂಜ್. ಇನ್ಮೇಲೆ ಮಿಸ್ಟ್ರಿ ಬಾಕ್ಸ್ ಖಂಡಿತ ಕಂಟಿನ್ಯೂ ಆಗುತ್ತೆ, ಬಟ್ ಮಿನಿಮಮ್ ₹1,000 ಸೇವ್ ಆಗುತ್ತೆ. ಸೊ ಇದೆಲ್ಲ ಮಾತಾಡ್ತಿರ್ಬೇಕಾದ್ರೆ ಇವತ್ತಿನ ಮಿಸ್ಟ್ರಿ ಬಾಕ್ಸ್ ಸೇವಿಂಗ್ಸ್ ಎಷ್ಟು? ಇವತ್ತು ಮಿಸ್ಟ್ರಿ ಬಾಕ್ಸ್ ತಂದೇನಿ, ಆಲ್ಮೋಸ್ಟ್ ಒಂದು ವೀಕಿಂದ ನಾನು ತೋರಿಸ್ತಿರಲಿಲ್ಲ, ನಿಮ್ಗೆ ಹೇಳ್ಬಿಟ್ಟು ಆಮೇಲೆ ಹಾಕ್ತಿದ್ದೆ. ಸೊ ಇವತ್ತು ನನ್ನ ಮಿಸ್ಟ್ರಿ ಬಾಕ್ಸಲ್ಲಿ ನಾನು ಹಾಕ್ತಿರೋ ಸೇವಿಂಗ್ಸ್ ಬಂದು ₹1,400. ಸೊ ಅಂದರೆ ಏನು, ನನ್ನ ಹೊಸ ಕಂಡೀಷನ್ ಆಗಿರೋ ₹1,000 ಹಾಕಿದ್ದೀನಿ, ಪ್ಲಸ್ ಇವತ್ತು ನನ್ನ ಕೈಲಿ ₹400 ಎಕ್ಸ್ಟ್ರಾ ಹಾಕೋಕ್ಕಾಯಿತು, ಕರೆಕ್ಟಾ? ಆ 400 ನಾನು ಹಾಕಿದ್ದೀನಿ. ಸೊ ಇನ್ಮೇಲೆ ನೀವೆಲ್ಲರೂ ಏನು ಈ ಚೇಂಜ್ ಅಂತ ನೀವು ತಿಳ್ಕೋಬೇಕು ಈ ವಿಡಿಯೋ ಮೂಲಕ ಅಂದರೆ, ಇನ್ಮೇಲೆ ₹1,000 ಪರ್ ಡೇ ಮಿನಿಮಮ್ ವಿಲ್ ಬಿ ಮೈ ಸೇವಿಂಗ್ಸ್ ಇನ್ ದ ಮಿಸ್ಟ್ರಿ ಬಾಕ್ಸ್. ಪ್ಲಸ್ ಎಷ್ಟಾಗುತ್ತೋ 100 200 300 ಅದು ಎಕ್ಸ್ಟ್ರಾ ಆಗುತ್ತೆ. ಸೊ ನೋಡೋಣ ಇದು ನಮಗೆ ಮತ್ತು ಈ 1 ಕೋಟಿಗೆ ಇರೋ ಡಿಫ್ರೆನ್ಸಸ್ನ ಎಷ್ಟು ಕಮ್ಮಿ ಮಾಡುತ್ತೆ ಅಂತ ಹೋಗ್ತಾ ನಮಗೆ ಗೊತ್ತಾಗುತ್ತೆ, ನನಗೆ ಗೊತ್ತಾಗುತ್ತೆ, ನಾನು ನಿಮ್ಗೆ ಹೇಳ್ತೀನಿ. ಸೊ ಬಟ್ ಖಂಡಿತ ಇದು ಹತ್ತಿರ ಅಂತ ತೊಗೊಂಡೋಗುತ್ತೆ ಅಂತ ನನಗೆ ಗೊತ್ತು. ಕಂಪೇರ್ಡ್ ಟು ಸ್ಕಿಪ್ ಮಾಡೋದಾಗಲಿ, ಇಲ್ಲ ಕಮ್ಮಿ ದುಡ್ಡು ಸೇವ್ ಮಾಡೋದಾಗಲಿ, 400-500 ಬದಲು ₹1,000 ಮಿನಿಮಮ್ ಮಾಡೋದು ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಇದೇ ಥರ ನೆಕ್ಸ್ಟ್ ಏನು ವೀಡಿಯೋಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ, ಇದನ್ನು ನಾನು ಅಪ್ಡೇಟ್ ಮಾಡಬೇಕು ಅಂತಿದ್ದೆ. ಸೊ ನಿಮ್ಮೆಲ್ಲರಿಗೂ ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಮಸ್ಕಾರ.